ಬಿಜೆಪಿ ಮನೆಯನ್ನ ಪಾಲಿಟಿಕ್ಸ್ ದಿನೇ ದಿನೇ ಹೊಸ ತಿರುವನ್ನ ಪಡೆದುಕೊಳ್ತಾ ಇದೆ. ಪ್ರಮುಖವಾಗಿ ರೆಡ್ಡಿ ಹಾಗೂ ರಾಮುಲು ನಡುವಿನ ಇನ್ಫೈಟಿಂಗ್ ಏನಿದೆ ಅದು ಕೇವಲ ಬಳ್ಳಾರಿಗೆ ಮಾತ್ರ ಸೀಮಿತವಾಗಿಲ್ಲ. ಬಳ್ಳಾರಿ ಜೊತೆಗೆ ಬೆಂಗಳೂರಿಗೂ ಕೂಡ ಈಗಾಗಲೇ ಇದನ್ನು ವ್ಯಾಪಿಸ್ತಾ ಇದೆ. ಇದೆಲ್ಲದರ ನಡುವೆ ಇವತ್ತು ಸಾಕಷ್ಟು ಇಂಟ್ರೆಸ್ಟಿಂಗ್ ಆದಂಥ ಡೆವಲಪ್ಮೆಂಟ್ ಆಗುತ್ತೆ ಅಂತ ಹೇಳಲಾಗಿತ್ತು. ರಾಮುಲು ಅವರು ದೂರದ ಬಳ್ಳಾರಿಯಿಂದ ಬೆಂಗಳೂರಿಗೆ ಬರ್ತಾ ಇದ್ರು, ಇಲ್ಲಿ ನಾಯಕರನ್ನ ಭೇಟಿ ಆಗ್ತಾ ಇದ್ರು. ಇದೆಲ್ಲವೂ ಕೂಡ ಪ್ಲಾನ್ ಆಗಿತ್ತು. ಆದರೆ ಎಲ್ಲವೂ ಅಂದ್ಕೊಂಡಂತೆ ಆಗಿದ್ರೆ ಬಹುಶಃ ಸಾಕಷ್ಟು ಇನ್ನಷ್ಟು ಡೆವಲಪ್ಮೆಂಟ್ಗಳಾಗ್ತಾ ಇತ್ತೋ ಏನೋ. ಆದರೆ ರಾಮುಲು ಬೆಂಗಳೂರಿಗೇನೋ ಬಂದರು, ಆದರೆ ಯಾವ ನಾಯಕರನ್ನು ಕೂಡ ಭೇಟಿ ಮಾಡಲೇ ಇಲ್ಲ. ಇನ್ನೊಂದು ಕಡೆಗೆ ಬಳ್ಳಾರಿಯಲ್ಲಿ ರಾಮುಲು ಬೆಂಬಲಿಗರು ಹಾಗೂ ರೆಡ್ಡಿ ಬೆಂಬಲಿಗರು ಹೊರದಾಡ್ತಾ ಇದ್ದಾರೆ. ಅದರಲ್ಲೂ ಅವರ ಸಮರ ಈಗ ಸೋಷಿಯಲ್ ಮೀಡಿಯಾ ಜೊತೆಗೆ ಪತ್ರಿಕಾಗೋಷ್ಠಿಯಲ್ಲೂ ಕೂಡ ತುಂಬ ಜೋರಾಗ್ತಾ ಇದೆ. ನಮ್ಮ ಸಮುದಾಯದಲ್ಲಿ ಒಬ್ಬ ಪ್ರಭಾವಿ ನಾಯಕ ಇದ್ದಾರೆ. He is one of the most humble human being. He is a good human soul. He is a wonderful friend of mine. ಕಾಂಗ್ರೆಸ್ ಪಕ್ಷಕ್ಕೆ ಬರೋದಾದ್ರೆ ನಾವೆಲ್ಲ ಸ್ವಾಗತ ಮಾಡ್ತೀವಿ. ಅವರು ಕಾಂಗ್ರೆಸ್ ಹೋಗಿ ಅಂತ ಎಲ್ಲಿ ಹೇಳ್ಯಾರ? ಅವ್ರು ನಮ್ಮ ಪಾರ್ಟಿಗೆ ಬಂದ್ರೆ ನಾನು ವೈಯಕ್ತಿಕವಾಗಿ ಸ್ವಾಗತ ಮಾಡ್ತೇನೆ. ನಾನು ಭಾರತೀಯ ಜನತಾ ಪಾರ್ಟಿ ದುಡಿದಲ್ಲ ಅಂತ ರಾಮುಲು ಹೇಳ್ಬಿಟ್ರೆ ಅವ್ರದ್ದು ಹೇಳಿಕೆ. ಬಿಜೆಪಿ ಮನೆಯಲ್ಲಿ ಬಣ ಬಡಿದಾಟಕ್ಕೆ ಸದ್ಯಕ್ಕೆ ಬ್ರೇಕ್ ಬೀಳೋ ಯಾವ ಲಕ್ಷಣವೂ ಕಾಣ್ತಿಲ್ಲ. ಒಗ್ಗಟ್ಟಿನಿಂದ ಹೋಗಬೇಕಿದ್ದ ಮನೆ ಒಡೆದಿದೆ. ಯತ್ನಾಳ್ ಬಣ ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಪಟ್ಟು ಹಿಡಿದಿದ್ರೆ, ವಿಜಯೇಂದ್ರ ಬಣ ತನ್ನ ಶಕ್ತಿ ಏನು ಅಂತ ಪಕ್ಷದಲ್ಲೇ ಶಕ್ತಿ ಪ್ರದರ್ಶನ ಮಾಡ್ತಿದೆ. ಮತ್ತೊಂದು ಕಡೆ ಆಪ್ತ ಮಿತ್ರರಂತಿದ್ದವರು ದೂರ ಆಗಿದ್ದಾರೆ. ರೆಡ್ಡಿ ವಿರುದ್ಧ ಮುನಿಸಿನ ಕಾಳಗದಲ್ಲಿ ಶ್ರೀರಾಮುಲು ರಾಜೀನಾಮೆ ಮಾತನಾಡೋ ಪರಿಸ್ಥಿತಿ ಸೃಷ್ಟಿಯಾಗಿದೆ. ರಾಮುಲು ಅಸಮಾಧಾನದ ಕಿಚ್ಚು ಇನ್ನೂ ಆರಿಲ್ಲ ಅನ್ನೋದಕ್ಕೆ ಇವತ್ತು ನಡೆದ ಬೆಳವಣಿಗೆಯೇ ಸಾಕ್ಷಿಯಾಗಿದೆ. ಬಿಜೆಪಿ ಪಕ್ಷಕ್ಕೆ ಬಣ ಬಡಿದಾಟವೇ ಮುಳುವಾಗುತ್ತಾ? ರೆಡ್ಡಿ ವಿರುದ್ಧ ಸಮರ, ನಾಯಕರ ಮೇಲೆ ಮುನಿಸು. ಬೆಂಗಳೂರಿಗೆ ಬಂದ್ರು ಭೇಟಿ ಮಾಡದ ರಾಮುಲು. ಯತ್ನಾಳ್ ವಿಜಯೇಂದ್ರ ಬಣ ಬಡಿದಾಟದ ಮಧ್ಯೆಯೇ ಇದೀಗ ರೆಡ್ಡಿ ರಾಮುಲು ಸೇಡಿನ ಸಮರ ಬಿಜೆಪಿಗೆ ಮತ್ತಷ್ಟು ಟೆನ್ಷನ್ ತಂದಿಟ್ಟಿದೆ. ಮೊನ್ನೆಯಷ್ಟೇ ಜನಾರ್ದನ್ ರೆಡ್ಡಿ ವಿರುದ್ಧ ಬೆಂಕಿಯುಗುಳಿದ್ದ ರಾಮುಲು ಇನ್ನೂ ಅಸಮಾಧಾನ ತಣ್ಣಗಾದಂತೆ ಕಾಣ್ತಿಲ್ಲ. ಯಾಕಂದ್ರೆ ಬೆಂಗಳೂರಿಗೆ ಭೇಟಿ ಕೊಟ್ಟ ಮಾಜಿ ಸಚಿವ ಶ್ರೀರಾಮುಲು ಒಬ್ಬ ಬಿಜೆಪಿ ನಾಯಕರನ್ನ ಭೇಟಿ ಮಾಡಿಲ್ಲ. ಯಾವುದೇ ಬಿಜೆಪಿ ನಾಯಕರನ್ನ ಭೇಟಿ ಮಾಡದೆ ವಾಪಸ್ ಬಳ್ಳಾರಿಗೆ ಹೋಗಿದ್ದಾರೆ. ರೆಡ್ಡಿ ವಿರುದ್ಧ ಅಸಮಾಧಾನದ ವೇಳೆ ವಿಪಕ್ಷ ನಾಯಕ ಆರ್ ಅಶೋಕ್ರನ್ನ ಭೇಟಿ ಮಾಡ್ತೀನಿ ಅಂದಿದ್ರು, ಆದ್ರೆ ಇಂದು ಭೇಟಿ ಮಾಡಿಲ್ಲ. ಎಲ್ಲೋ ಒಂದ್ ಕಡೆ ನಾಯಕರ ಮೇಲೂ ರಾಮುಲುಗೆ ಅಸಮಾಧಾನ ಇದೆಯಾ ಅನ್ನೋ ಚರ್ಚೆ ಶುರುವಾಗಿದೆ. ಬಳ್ಳಾರಿಯ ಬಿಜೆಪಿ ಕಾರ್ಯಕರ್ತರಲ್ಲೂ ಗೊಂದಲ ಸೃಷ್ಟಿ. ರೆಡ್ಡಿ ರಾಮುಲು ಮುನಿಸಿನ ಮಧ್ಯೆ ಕಾರ್ಯಕರ್ತರಲ್ಲೂ ಗೊಂದಲ ಸೃಷ್ಟಿಯಾಗಿದೆ. ಇವತ್ತು ಸುದ್ದಿಗೋಷ್ಠಿ ನಡೆಸಿದ ರೆಡ್ಡಿ ಬೆಂಬಲಿಗರು, ಕೆಆರ್ಪಿಪಿ ಪಕ್ಷ ಕಟ್ಟಿದಾಗ ನಾವು ಹೋಗಿದ್ದು ನಿಜ, ಆದ್ರೆ ಇದೀಗ ಬಿಜೆಪಿಯಲ್ಲೇ ಇದ್ದೀವಿ, ಆದ್ರೂ ಪಕ್ಷ ಸಂಘಟನೆಗೆ ನಮ್ಮನ್ನ ಕರೆಯುತ್ತಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ರು. ಹಲವಾರು ವರ್ಷ ದುಡಿದಂಥವ್ರು, ಹಲವಾರು ವರ್ಷ ಪಕ್ಷಕ್ಕೆ ದುಡಿದೀವಿ. ನಾವು KRPP ಹೋಗಿದ್ದು ನಿಜ, ಜನವರಿ ಸಾರಿಂದ ಹೋಗಿದ್ದೀವಿ, ಮತ್ತೆ ಬಿಜೆಪಿಗೆ ಬಂದೀವಿ. ಯಾವುದೇ ವಿಚಾರಕ್ಕೆ ಇವತ್ತಿನವರೆಗೂ ಒಂದು ಮೆಸೇಜ್ ಇಲ್ಲ ಪಕ್ಷದ ಕಡೆಯಿಂದ. ಸಂಘಟನೆ ಬರ್ರಿ ಅಂತ ಅಲ್ಲಿ ಆದೇಶ ಮಾಡೋದಾದ್ರೆ ಯಾವುದಿಲ್ಲ. ನಮ್ಮ ಪ್ರೆಸ್ ಮೀಟ್ ಉದ್ದೇಶ ಅಂದರೆ ನಮ್ಮ ಕ್ಷೇತ್ರವನ್ನು ನಾವು ಉಳಿಸ್ಕೊಳ್ಬೇಕು ಮುಂದಿನ ದಿನಗಳಲ್ಲಿ. ರಾಮುಲು ಪಕ್ಷಕ್ಕೆ ಬಂದ್ರೆ ಸ್ವಾಗತ ಎಂದ ಕೈ ನಾಯಕರು. ಮೊನ್ನೆ ನಡೆದ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲೇ ರಾಮುಲು ರೋಷಾವೇಶಗೊಂಡಿದ್ರು. ಸಂಡೂರು ಚುನಾವಣೆ ಸೋಲಿನ ಹೊಣೆ ಹೊರಿಸಿದ್ದಕ್ಕೆ ಗರಂ ಆಗಿದ್ರು, ಪಕ್ಷ ತೊರೆಯೋಕು ಸಿದ್ಧ ಅಂತ ಮೆಸೇಜ್ ಕೊಟ್ಟಿದ್ರು. ಇದೀಗ ಇದನ್ನೇ ಅಸ್ತ್ರ ಮಾಡಿಕೊಂಡ ಕಾಂಗ್ರೆಸ್ ರಾಮುಲು ಪಕ್ಷಕ್ಕೆ ಬಂದ್ರೆ ಸ್ವಾಗತ ಅಂತಿದ್ದಾರೆ. ಸಚಿವ KN ರಾಜಣ್ಣ ಮಾತನಾಡಿ ಸಿದ್ಧಾಂತ ಒಪ್ಪಿ ಬಂದ್ರೆ ಸ್ವಾಗತ ಅಂದ್ರು. ಇನ್ನು ಸಚಿವ ಸಂತೋಷ್ ಲಾಡ್ ಶ್ರೀರಾಮುಲು ಮೋಸ್ಟ್ ಹಂಬಲ್ ವಂಡರ್ಫುಲ್ ಫ್ರೆಂಡ್, ಬಂದ್ರೆ ಸ್ವಾಗತ ಅಂದ್ರು. ರಾಮುಲು ನೋಡಿ, ನಮ್ಮ ಸಮುದಾಯದಲ್ಲಿ ಒಬ್ಬ ಪ್ರಭಾವಿ ನಾಯಕ ಇದ್ದಾರೆ. ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬರ್ತೇವೆ ಅಂತ ಹೇಳಿದ್ರೆ ಅವರು ಯಾರು ಒತ್ತಾಯ ನಾವು ಯಾರು ಮಾಡಕ್ ಹೋಗಲ್ಲ. ಅವರು ಸ್ವಯಂ ಇಚ್ಛೆಯಿಂದ ಪಕ್ಷದ ಸಂಘಟನೆಗೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನು ಒಪ್ಪಿ ಕಾಂಗ್ರೆಸ್ ಪಕ್ಷಕ್ಕೆ ಬರೋದಾದ್ರೆ ನಾವೆಲ್ಲ ಸ್ವಾಗತ ಮಾಡ್ತೇವೆ. ರಾಮುಲು ಅವ್ರ ಜೊತೆ ನಾನು ವೈಯಕ್ತಿಕವಾಗಿ ಮಾತನಾಡಿಲ್ಲ. ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ನಾನು ಉತ್ತರ ನೀಡಿದ್ದೇನೆ. ರಾಮುಲು ಅವರು ಬಂದ್ರೆ ನಾನು ನನ್ನ ವೈಯಕ್ತಿಕವಾಗಿ ಸ್ವಾಗತ ಮಾಡ್ತೀನಿ. ಈಸ್ ಒನ್ ಆಫ್ ದ ಮೋಸ್ಟ್ ಹಂಬಲ್ ಹ್ಯೂಮನ್ ಬೀಯಿಂಗ್, ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್. ನಾನು ಸರ್ಟಿಫಿಕೇಶನ್ ಕೊಡೋಕೆ ಯಾರಲ್ಲ, ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಈಸ್ ಒನ್ ಆಫ್ ದ ಮೋಸ್ಟ್ ಹಂಬಲ್ ಹ್ಯೂಮನ್ ಬೀಯಿಂಗ್, ಈಸ್ ಅ ಗುಡ್ ಹ್ಯೂಮನ್ ಸೋಲ್, ಈಸ್ ಅ ವಂಡರ್ಫುಲ್ ಫ್ರೆಂಡ್ ಆಫ್ ಮೈನ್. ಎಲ್ಲರೂ ನನಗೆ ಬಿಜೆಪಿ ಎಲ್ಲರೂ ಸ್ನೇಹಿತರಿದ್ದಾರೆ. ಈಸ್ ಆಲ್ಸೋ ಒನ್ ಅಮಂಗ್ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ಅವ್ರು ನಮ್ಮ ಪಾರ್ಟಿಗೆ ಬಂದ್ರೆ ನಾನು ವೈಯಕ್ತಿಕವಾಗಿ ಸ್ವಾಗತ ಮಾಡ್ತೇನೆ. ರಾಮುಲು ಪಕ್ಷ ಬಿಡೋ ಪ್ರಶ್ನೆಯೇ ಇಲ್ಲ ಅಂತ ಬಿಜೆಪಿ ಸಂಸದ ಜಗದೀಶ್ ಶೆಟ್ಟರ್ ಹೇಳಿದ್ರು. ಅವ್ರು ಕಾಂಗ್ರೆಸ್ ಹೋಗಿ ಅಂತ ಎಲ್ಲಿ ಹೇಳ್ಯಾರ? ಹೇಳಿಲ್ಲ, ಪ್ರಶ್ನೆನೇ ಇಲ್ಲ. ಅವ್ರು ಹೇಳಿದ್ರೆ ಅವ್ರು ಸ್ವಾಗತ ಮಾಡಿದ್ರೆ ಬೇರೆ.
ಅದು ಪ್ರಶ್ನೆನೇ ಇಲ್ಲಲ್ಲ, ಅವ್ರು ಹೇಳಿಬಿಟ್ರಲ್ಲ. ಇದೇ ರೀತಿ ಮುಂದುವರೆದರೆ ನಾನು ಪಕ್ಷ ಬಿಡು, ನಾನು ರಾಜೀನಾಮೆ ಎಲ್ಲಿ ಹೇಳಿಲ್ಲ ಅವರು. ಎಟ್ ಎನಿ ಕಾಸ್ಟ್ ನಾನು ಭಾರತೀಯ ಜನತಾ ಪಾರ್ಟಿ ಬಿಡುದಿಲ್ಲ ಅಂತ ರಾಮುಲು ಹೇಳಿಬಿಟ್ರೆ, ಅವ್ರದ್ದೇ ಹೇಳಿಕೆ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಚುನಾವಣೆಗೆ ಯತ್ನಾಳ್ ಸ್ಪರ್ಧಿಸ್ತಾರ? ಶೀಘ್ರದಲ್ಲೇ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಲಿದೆ ಅಂತ ಈಗಾಗಲೇ ಹೈಕಮಾಂಡ್ ಸುಳಿವು ಕೊಟ್ಟಿದೆ. ಹೀಗಾಗಿ ಎರಡು ಬಣದ ನಾಯಕರು ಶಕ್ತಿ ಪ್ರದರ್ಶನ ಮಾಡ್ತಿದ್ದಾರೆ. ಅಧ್ಯಕ್ಷಗಾದಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋಕೆ ಯತ್ನಾಳ್ ನಾನು ಸಿದ್ಧ ಅಂದಿದ್ದಾರೆ. ಸ್ಪರ್ಧೆ ಖಚಿತ, ಗೆಲುವು ನಿಶ್ಚಿತ, ಠೇವಣಿ ಉಚಿತ ಅನ್ನೋ ಮಾತು ಆಡಿದ್ದಾರೆ. ಒಂದು ವೇಳೆ ಕೋರ್ ಕಮಿಟಿಯಲ್ಲಿ ಯತ್ನಾಳ್ ಹೆಸರು ಅಂತಿಮವಾದರೆ ಸ್ಪರ್ಧೆ ಖಚಿತ, ಗೆಲುವು ನಿಶ್ಚಿತ. ಆರ್ಎಸ್ಎಸ್ ಸಮನ್ವಯ ಸಭೆಯಲ್ಲಿ ಬಿವೈ ವಿಜಯೇಂದ್ರ ಭಾಗಿ. ಬಿಜೆಪಿಯಲ್ಲಿ ಇಷ್ಟೆಲ್ಲ ಬೆಳವಣಿಗೆ ಮಧ್ಯೆ ಇತ್ತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆರ್ಎಸ್ಎಸ್ ಸಮನ್ವಯ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಧಾರವಾಡದ ಶಂಕರಮಠ ಸಭಾಭವನದಲ್ಲಿ ನಡೆಯುತ್ತಿರುವ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. 2 ದಿನಗಳ ಸಭೆಯಲ್ಲೂ ವಿಜಯೇಂದ್ರ ಇರಲಿದ್ದು, ಪಕ್ಷದ ಬೆಳವಣಿಗೆಗಳ ಬಗ್ಗೆಯೂ ಆರ್ಎಸ್ಎಸ್ ಮುಖಂಡ ಬಳಿ ಚರ್ಚೆ ಮಾಡೋ ಸಾಧ್ಯತೆ ಇದೆ. ಅದೇನೇ ಹೇಳಿ, ಬಿಜೆಪಿಯಲ್ಲಿನ ಬಣ ಬಡಿದಾಟ ದಿನಕ್ಕೊಂದು ಟ್ವಿಸ್ಟ್ ಪಡ್ಕೊಳ್ತಿದೆ. ಅಸಮಾಧಾನ ತಾರಕಕ್ಕೇರುತ್ತಲೇ ಇದೆ. ಇಷ್ಟು ದಿನ ಯತ್ನಾಳ್ ಬಣದ ಟೆನ್ಷನ್ ತಂದಿಟ್ಟು ಇದೀಗ ರೆಡ್ಡಿ ರಾಮುಲು ಮುನಿಸು ಮತ್ತಷ್ಟು ಸಂಕಷ್ಟಕ್ಕೆ ತಂದಿಟ್ಟಿದೆ. ಬಿಜೆಪಿ ಮನೆಯೊಳಗೆ ಪವರ್ ಪಾಲಿಟಿಕ್ಸ್ ನಡೀತಿದೆ. ಹೀಗೆ ಮುಂದುವರಿದ್ರೆ ತನ್ನದೇ ಬೆಂಕಿಯಿಂದ ತಾನೇ ಸುಟ್ಟುಕೊಳ್ಳುವ ಪರಿಸ್ಥಿತಿ ಬಂದರೂ ಅಚ್ಚರಿ ಏನಿಲ್ಲ. ಬ್ಯೂರೋ ರಿಪೋರ್ಟ್, TV9.